ಆತಗುಳಿ ಬಳಿಯ ಅಗರ ಗ್ರಾಮದಲ್ಲಿರುವ ಬಿಎಂಎಸ್ ಆಸ್ಪತ್ರೆ ಘಟಕ 2ರ ವತಿಯಿಂದ ಆಸ್ಪತ್ರೆಯ ಆವರಣದಲ್ಲಿ ಜನವರಿ 26ರಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಇದರ ಪ್ರಯೋಜನವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಅರ್ಹ ವ್ಯಕ್ತಿಗಳಿಗೆ ಉಚಿತ 2D ಇಕೋ, ಪಲ್ಮನರಿ ಫಂಕ್ಷನ್ ಟೆಸ್ಟ್, ಇಸಿಜಿ, ಲಿಪಿಡ್ ಪ್ರೊಫೈಲ್ ಹಾಗೂ ಎಕ್ಸ್ರೇ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಯಿತು. ಅಲ್ಲದೆ ಉಚಿತ ನಿಯಮಿತ ರಕ್ತ ಪರೀಕ್ಷೆ ಮತ್ತು ಔಷಧವನ್ನ ವಿತರಿಸಲಾಯಿತು. ಇದೇ ವೇಳೆ ಬಿಎಂಎಸ್ ಆಸ್ಪತ್ರೆ ಘಟಕ 2ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಜಾರಿ ನಿರ್ದೇಶನಾಲಯದ ಮಾಜಿ ಅಧಿಕಾರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಚ್ಪಿ ಸುಧಾಮದಾಸ್ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಬಡ ಜನರು ಅಧಿಕ ರಕ್ತದ ಒತ್ತಡ, ಮಧುಮೇಹ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಆಸ್ಪತ್ರೆಗಳು ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು ಅತ್ಯಗತ್ಯವಾಗಿದೆ ಎಂಬುದಾಗಿ ತಿಳಿಸಿದರು. ಅಲ್ಲದೆ ಬಿಎಂಎಸ್ ಆಸ್ಪತ್ರೆ ನಿಯಮಿತವಾಗಿ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅಗರ ಗ್ರಾಮದಲ್ಲಿ ಬಿಎಂಎಸ್ ಹಾಸ್ಪಿಟಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರೋ ಈ ಅರ್ಥಪೂರ್ಣ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಈ ಗ್ರಾಮದಲ್ಲಿ ಇದು ನಗರ ಪ್ರದೇಶಕ್ಕೆ ಇಷ್ಟೊಂದು ಹತ್ತಿರ ಇದ್ರೂ ಕೂಡ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲೂ ಸೂಕ್ತ ವೈದ್ಯಕೀಯ ಸೌಲಭ್ಯ ಇಲ್ಲದೇ ಇರೋ ಕಾರಣ ಇಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಉಪಯೋಗ ಆಗೋ ರೀತಿ ಈ ಸಂಸ್ಥೆಯವರು ಏರ್ಪಡಿಸಿರೋ ಈ ಕಾರ್ಯಕ್ರಮದ ಸದುಪಯೋಗನ ಸಂಬಂಧಿಸಿದ ಎಲ್ಲ ಗ್ರಾಮಸ್ಥರು ಪಡ್ಕೊಳ್ತಾರೆ ಅಂತ ನಂಬುತ್ತಾ, ಈ ಗ್ರಾಮಸ್ಥರ ಪ್ರತಿಕ್ರಿಯೆ ನೋಡಿ ಈ ಸಂಸ್ಥೆಯವರು ಇನ್ನೂ ಹೆಚ್ಚಿನ ಉತ್ಸಾಹದಲ್ಲಿ ಮುಂಬರುವ ದಿನಗಳಲ್ಲಿ ಈ ಥರ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಹೆಚ್ಚು ಒದಗಿಸ್ತಾರೆ, ಹೆಚ್ಚು ಗ್ರಾಮಗಳಿಗೆ ವಿಸ್ತಾರಗೊಳಿಸ್ತಾರೆ ಅಂತ ನಂಬಿ ಈ ಬಿಎಂಎಸ್ ಸಂಸ್ಥೆಗೆ ನಾನು ಶುಭಾಶಯನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬಿಎಂಎಸ್ ಆಸ್ಪತ್ರೆ ಟ್ರಸ್ಟಿ ಗೌತಮ್ ಕಲತ್ತೂರು ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅಗರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ಮಂಜುನಾಥ್, ಮಾತೃಛಾಯಾ ಟ್ರಸ್ಟ್ ಸಂಸ್ಥಾಪಕರಾದ ವಿ ಕೃಷ್ಣಮೂರ್ತಿ, ಟ್ರೇನ್ ಟೆಕ್ನಾಲಜೀಸ್ನ ಹಿರಿಯ ಇಂಜಿನಿಯರಿಂಗ್ ಮ್ಯಾನೇಜರ್ ಬಿ ಕಾರ್ತಿಕೇಯನ್, ಕಗ್ಗಲೀಪುರದ ಆಡಳಿತಾತ್ಮಕ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಧಾ ಅತಿಥಿಗಳಾಗಿ ಭಾಗವಹಿಸಿದರು. ಬಿಎಂಎಸ್ ಆಸ್ಪತ್ರೆ ಟ್ರಸ್ಟ್ನ ಟ್ರಸ್ಟಿ ಅವಿರಾಮ್ ಶರ್ಮಾ, ಟ್ರಸ್ಟಿ ಹಾಗೂ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕುಮಾರಸ್ವಾಮಿ ಹಾಗೂ ಬಿಎಂಎಸ್ ಆಸ್ಪತ್ರೆ ಘಟಕ 2ರ ವೈದ್ಯಕೀಯ ಆಡಳಿತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂಗಮೇಶ್ ಬಿ ಮಾಲಿ ಪಾಟೀಲ್ ಶಿಬಿರದ ನೇತೃತ್ವವನ್ನು ವಹಿಸಿಕೊಂಡರು. We are actually very happy that we came here. It was our pleasure. We got a chance to serve the people around here. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಊಟದಿಂದ ಹಿಡಿದು ಪ್ರತಿಯೊಂದು ಪೇಷಂಟ್ಗಳಿಗೆ ಎಷ್ಟೊಂದು ಜನಕ್ಕೆ ಬಂದಿದ್ದಕ್ಕೆ ಏನೂ ಈ ಥರ ಇಲ್ಲ ಅಂತಿದ್ದಿಲ್ಲ. ನಮಗೆ ಎಕ್ಸಾಮಿನ್ ಮಾಡಲಿಕ್ಕೂ ಎಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಮೆಡಿಕೇಷನ್ಸ್ ಕೂಡ ಎಲ್ಲನೂ ಅವೈಲಬಲ್ ಇತ್ತು ಇಲ್ಲಿ. ಸೊ ಇದೇ ಥರ ಮುಂದೆನೂ ಮಾಡ್ತಾಯಿರಿ, ಪೇಷಂಟ್ಸ್ಗೆ ಇನ್ನೂ ಹೆಲ್ಪ್ ಆಗಲಿ. ಸೆಟಪ್ ತುಂಬ ಚೆನ್ನಾಗಿದೆ. ವೆರಿ ಹ್ಯಾಪಿ ಟು ಸಿ ದಿಸ್. ಎಷ್ಟೊಂದು ಕಡೆ ನೋಡಿದ್ದೀವಿ, ಬಟ್ ಇಷ್ಟು ಚೆನ್ನಾಗಿ ಮಾಡಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. OPDs ಇದೆಲ್ಲ ಇದೇ ಕಂಟಿನ್ಯೂ ಆಗಲಿ. ಸರ್ಗೆ ವಿಶ್ ಮಾಡ್ತೀವಿ, ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ನಾನು ಡಾಕ್ಟರ್ ಸಂಗಮೇಶ್ ಬಿ ಮಾಲಿ ಪಾಟೀಲ್ BMS ಯೂನಿಟ್ 2ನ ವೈದ್ಯಕೀಯ ನಿರ್ವಾಹಕನಾಗಿ ಕೆಲಸ ಮಾಡುತ್ತಿರುತ್ತೇನೆ. ನನಗೆ ನಮ್ಮ ಸಂಸ್ಥೆಯ ಚೇರ್ಮನ್ರಾದ ಗೌತಮ್ ಕಲತ್ತೂರ್ ಸರ್ ಮತ್ತು ನಮ್ಮ ಮೆಡಿಕಲ್ ಡೈರೆಕ್ಟರ್ ಆದ ಡಾಕ್ಟರ್ ಕುಮಾರಸ್ವಾಮಿ ಸರ್ ಅವರ ಸಲಹೆ ಮೇರೆಗೆ ಒಂದು ಉಚಿತ ಕ್ಯಾಂಪನ್ನು ಈ ದಿನ ನಾವು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ನಾವು 12 ಸ್ಪೆಷಾಲಿಟಿ ಡಾಕ್ಟರ್ಸಿಂದ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿರ್ತೀವಿ. ಇಂದು ಪಿಡಿಯಾಟ್ರಿಷಿಯನ್, ಆಮೇಲೆ ಗೈನಕೊಲಾಜಿಸ್ಟ್, ಡೆಂಟಿಸ್ಟ್ ಆ್ಯಂಡ್ ಆಪ್ಥಾಲ್ಮಾಲಜಿ, ಆರ್ಥೋಪೆಡಿಷಿಯನ್, ಜನರಲ್ ಫಿಸಿಷಿಯನ್ ಆ್ಯಂಡ್ ಫ್ರೀ 2D ಎಕೋ, ಫ್ರೀ ಪಲ್ಮರಿ ಫಂಕ್ಷನ್ ಟೆಸ್ಟ್ ಮತ್ತು ಲಿಪಿಡ್ ಪ್ರೊಫೈಲ್, CBC ಆ್ಯಂಡ್ ಸಮ್ ಮೆಡಿಸಿನ್ಸ್ ವಿಚ್ ಆರ್ ಇಶ್ಯೂಡ್ ಫ್ರೀ ಆಫ್ ಕಾಸ್ಟ್. ಇಂದು ನಾವು ಸರಿಸುಮಾರು 1,000 ಜನರಿಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸಲು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ನಮಗೆ ಜನಸ್ಪಂದನೆ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಇತ್ತು. ನಾವು ನಮ್ಮ ಗೋಲನ್ನು ರೀಚ್ ಆಗಿದ್ದೀವಿ ಅಂತ ಅಂದ್ಕೊಳ್ತಿದ್ದೀವಿ. ಇದೇ ರೀತಿ ನಮ್ಮ ಸಂಸ್ಥೆಯಲ್ಲಿ 24x7 ಆ್ಯಂಬುಲೆನ್ಸ್ ಕಾರ್ಯನಿರ್ವಹಿಸುತ್ತದೆ. ಎಮರ್ಜೆನ್ಸಿ ಸೇವೆಯನ್ನು ಒದಗಿಸಲಾಗುತ್ತದೆ. ನಮ್ಮಲ್ಲಿ 24x7 ಮೆಡಿಸಿನ್ ಅವೈಲೇಬಲ್ ಇರುತ್ತೆ ಮತ್ತು ಲ್ಯಾಬ್ರೇಟರಿ ಕೂಡ 24x7 ಕೆಲಸ ಮಾಡಲಾಗುತ್ತದೆ. ನಮ್ಮಲ್ಲಿ ಎಲ್ಲ ಥರದ ನುರಿತ ತಜ್ಞ ವೈದ್ಯರ ಸಲಹೆಗಳು ಕೂಡ ದೊರೆಯುತ್ತವೆ. ತಾವುಗಳು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ.